ಗ್ಯಾರಂಟಿಗಳಲ್ಲಿ ಈಗ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಯಲ್ಲಿ 55ರಿಂದ 60 ಸಾವಿರ ಕೋಟಿ ಆಗ್ತಿದೆ. ಆ ಮಧ್ಯದಲ್ಲಿ ಅನುದಾನ ಸಿಕ್ಕೋದು ಬಹಳ ಕಷ್ಟ ಆಗಿದೆ. ಅಂದ್ರೆ ನಿಮ್ಗೆ MLA ಹೆಂಗಂದ್ರೆ ಜಿಟ್ಕಾ ಅಂದ್ರೆ ಹಂಗಿಂಗ್ ಜಿಟ್ಕಾ ಇಲ್ಲ. ಯಾವ ಕಾರಣಕ್ಕೆ ಯಾವ ಮಂತ್ರಿಗಳು ಬೀಳಂಗಿಲ್ಲ, ಯಾರಿಗೂ ಬೆಳಗಿಲ್ಲ. ಕೊನೆಗೆ ಅವ್ರ ತಾಲೂಕು ವಿಚಾರ ಬಂದ್ರೆ ಕೊನೆಗೆ ಕಾಲಿಗೆ ಬಿಟ್ಬಿಡ್ತಾನೆ. ಕೊನೆಗೆ ಟರ್ನ್ ಅಂತ ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ನನ್ನ ತಾಲೂಕು ಅಭಿವೃದ್ಧಿ ಮಾಡಲೇಬೇಕು, ಅದು ಏನಂತ ಗೊತ್ತಿಲ್ಲ ನನಗೆ, ನೀವು ಯಾರು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗಂತೂ ಕೊಳ್ಳೇಬೇಕಂತ ಹೇಳ್ಬಿಟ್ಟು ಸೀದಾ ನೇರ ಕಾಲಿಗೆ ಬಿಟ್ಬಿಡ್ತಾನೆ. ಕಾಲಿಗೆ ಬಿಟ್ಟು ಏನಾರು ಮಾಡಿ ಬಿದ್ದು ಅಂತೇಳಿ ನನ್ನ ಅನಿಸಿಕೆ, ನಾನು ಅಲ್ಪಸಂಖ್ಯಾತರಲ್ಲಿದ್ದೀನಿ, ವಸತಿದಲ್ಲಿದ್ದೀನಿ. ನನ್ನ ಅನಿಸಿಕೆ ನನ್ನ ಇಲಾಖೆದಲ್ಲೇ ಹೆಚ್ಚಿನ ಯಾರನ್ನ ಅದನ್ನ ಅನುದಾನ ತಗೊಂಡಿದ್ದಾರೆ 224 ಕ್ಷೇತ್ರದಲ್ಲಂದ್ರೆ ಇನ್ನೊಬ್ಬನೇ ಅಂತ ಹೇಳ್ತಾರೆ. ಅದರಲ್ಲಿ ಮಾಡಿಕೊಳ್ಳಿಲ್ಲ. ಏನಕ್ಕೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ತಾಲೂಕು ಬಗ್ಗೆ ಅಂತ ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಈ ಮಾತನ್ನ ಹೇಳ್ತಾ ಇರೋದು. ಏನಕ್ಕೆ ಮೈಕ್ ಕೊಡೋದು ನನಗೆ ಜಿಲ್ಲೆಗೆ ಏನು ಮಾಡ್ತಾರೆ 94 ಕೋಟಿ ಮೈಕ್ ಕೊಡ್ತಾರೆ. ಎಲ್ಲ ಜಿಲ್ಲೆಗೆ ಹಂಚ್ಬೇಕಾನೆ, ನಾನು ಎಲ್ಲರಿಗೂ ಕೊಡ್ಬೇಕಾನೆ, ಸಮಾನ ಕೊಡ್ಬೇಕಾನೆ. ಇಲ್ಲ ಅಣ್ಣ 50 ವರ್ಷದಿಂದ ನನ್ನ ಕೆಲಸ ಆಗಿರೋಣ, ನಿಮ್ಮ ಕಾಲು ಮುಗಿತೀನ, ನಿಮ್ಮ ಕಾಲು ಹಿಡಿತೀನ, ನನಗೆ ಬೇಕಂತ ಈ ಬಾರಿ 44 ಕೋಟಿದಲ್ಲಿ 48 ಕೋಟಿ ಇವ್ರು ತಗೊಂಡ್ಬಿಡೋಣ. ನಾನು ಏನು ಮಾಡಿದೆ ನಾನು ಅಂದರೆ ತಾಲೂಕು ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಗುದ್ಲಿ ಪೂಜೆ ಕಾರ್ಯಕ್ರಮನ ಮನೆ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ನನ್ನ ಅನಿಸಿಕೆ 1280 ಕೋಟಿದು 1280 ಕೋಟಿ MLA ಬಂದು ಆದಮೇಲೆ 1200 ಕೋಟಿದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದು ನೀವು ಬೆಂಬಲ ಇರ್ಬೇಕಾನೆ. ಮನೆ ಮುಖ್ಯಮಂತ್ರಿಗಳು ಈ ತಾಲೂಕು ಮಾಡ್ತಾರೆ, ಜಿಲ್ಲೆವಾರಿಲ್ಲ, ಬರೀ ತಾಲೂಕು ಮಾಡ್ತಾರೆ ಕಾರ್ಯಕ್ರಮ. ಈ ತಾಲೂಕಲ್ಲಿ ಕನಿಷ್ಠ ಒಂದು 60-70-80 ಸಾವಿರ ಜನ ಬಂದು ಕಾರ್ಯಕ್ರಮ ಬಂದರೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ, ಮನೆ ಉಪಮುಖ್ಯಮಂತ್ರಿಗಳು ಬರ್ತಾರೆ. ಅವ್ರು ನೋಡಿದ್ರೆ ಏನಾಗ್ತದೆ, ಅವ್ರಿಗೂ ಒಂದು ಶ್ರೀನಿವಾಸ್ ಮೇಲೆ ಹೆಚ್ಚಿನ ಪ್ರೀತಿ ಬರ್ತದೆ. ಅದಾದ್ಮೇಲೆ ಏನಾಗ್ತದೆ, ಶ್ರೀನಿವಾಸ್ ಅವರಿಗೆ ಈಗ ಏನು 1250 ಕೋಟಿ ತಂದಿದ್ದಾರೆ 2.5 ವರ್ಷದಲ್ಲಿ. ಈ ಬರೋ 2.5 ವರ್ಷದಲ್ಲಿ ಒಂದು 5,000 ಕೋಟಿ ಎಲ್ಲ ತಂದಿರ್ತಾರೆ. ಯಾವಾಗ ನೀವು ಕನಿಷ್ಠ ಒಂದು 70-80 ಸಾವಿರ ಜನ ಬಂದು ನಿಮ್ಗೆ ಆಶೀರ್ವಾದ ಮಾಡಿ ಏನು ಮಾಡ್ತಾನೆ, ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಏನಾರ ಮಾಡಿ ಅಷ್ಟು ಅನುದಾನ ತಂದ್ರೆ ಮನೆ ಮುಖ್ಯಮಂತ್ರಿಗಳಿಗೂ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ. ಏನಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ಬೇರೆ ಏನೂ ಕೆಲಸ ಮಾಡಲ್ಲ. ನಾನು ಅಸೆಂಬ್ಲಿಯಲ್ಲಿ ನೋಡ್ತಾ ಇರ್ತೀನಿ, ಈಗ ಫೈಲ್ ಇಟ್ಕೊಂಡು ಅಸಂಬಂಧಪಟ್ಟ ಮಂತ್ರಿಗಳು ಹೋಗ್ತಾ ಇವ್ನು ಹೋಗ್ತಾ ಅಂತ ಹೋಗ್ತಾ ಯಾವ ಇಲಾಖೆ ಯಾವ ಮಂತ್ರಿಗೂ ಬಿಡಲ್ಲ. ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡಿಸ್ಕೊಂಡಿದ್ದೆ, ಈ ಶ್ರೀನಿವಾಸ ಸ್ವಲ್ಪ ಆರಾಮಪ್ಪ ಎಷ್ಟಂತ ಓಡಾಡ್ತೀನಿ, ಒಂದು ಕ್ಲರ್ಕಂಗೆ ಓಡಾಡಿ ಕೆಲಸ ಮಾಡ್ತಾ ಇದ್ದಿಲ್ಲ ನೀನು ಒಬ್ಬ MLA ಕಣಪ್ಪ, ನೀನು ಆರಾಮ ತಾಳ್ಮೆಯಾಗಿ ಒಂದೇ ಸತಿ ಎಲ್ಲ ಮಾಡೋಕ್ಕಾಗಲ್ಲ. ಅಣ್ಣ ಇಲ್ಲ ಅಣ್ಣ, ಜನ ನಂಬಿಟ್ಟು ನಂಗೆ ಓದ್ತಾಕಿದ್ದಾರೆ, ಅವ್ರನ್ನ ನಾನು ತೀರಿಸ್ಬೇಕಿಲ್ಲ, ನನ್ನ ಕೊನೆ ರಕ್ತ ಕೊಟ್ಟು ಸಾಕು ನನ್ನ ಮತದಾರರ ಕ್ಷೇತ್ರಕ್ಕೆ ತಾಲೂಕಿಗೆ ಆ ಜನ ಅಭಿವೃದ್ಧಿ ನನ್ನ ಕೆಲಸ ಮಾಡಬೇಕು, ನಾನು ಆದಷ್ಟು ಪ್ರಯತ್ನ ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಮನೆ ಶ್ರೀನಿವಾಸ್ ಅವರು ಭಾವನೆ. ಅದ್ರ ಜೊತೆಲಿ ಮೊದಲೇ ಬಾರಿ MLA ಆಗಿರೋದು, ಇದು ಹೇಳಬೇಕಾಗ್ತದೆ. ಅಂದರೆ ಈ ಮೊದಲೇ ಬಾರಿ MLA ಆಗಿ ಆಕ್ಟಿವ್. ನನ್ನ ಅನಿಸಿಕೆ ಇನ್ನು ನಾನು MLA ಆಗಿದ್ದೀನಿ, ನಾನು ಈಗ 5 ಬಾರಿ MLA. ನನ್ನ ಅನಿಸಿಕೆ 224 24x7 ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರಂದ್ರೆ ಏಕಾಏಕಿ ವ್ಯಕ್ತಿ ಅದು ಶ್ರೀನಿವಾಸ್ ಅಂತ ಹೇಳ್ತಾರೆ.